ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಏನೋ ತುಂಬ ಖುಷಿನಲ್ಲಿದ್ದರಂತೆ ಅವರು. ಅಂದರೆ ಒಳ್ಳೆ ಪಾತ್ರ ಸಿಕ್ಕಿದೆ, ನಾನು ಈ ಪಾತ್ರದಲ್ಲಿ ಅಭಿನಯ ಮಾಡಿದ್ರೆ ಲೈಕ್ ನಂದು ರಿಲೀಸ್ ಆದಮೇಲೆ ನನ್ನ ಚರಿಷ್ಮಾ ಏನಾದರೂ ಚೇಂಜ್ ಆಗ್ಬೋದು, ಬದಲಾಗ್ಬೋದು ಅಂತ ತುಂಬ ಕನಸು ಕಟ್ಕೊಂಡಿದ್ರಂತೆ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಯಾವತ್ತಾದರೂ ಮಾತನಾಡಿದ್ರಾ? ಆಫರ್ ಎಲ್ಲ ಬಂದಮೇಲೆ ನೀವೇನಾದರೂ ಸಿಕ್ಕಿದ್ರಾ? ಸಿಗ್ತಾನೆ ಇರ್ತಿದ್ವಿ. ಅಂದರೆ ನಾನು ಹೇಳದ್ನಲ್ಲ, ಟೊಪ್ಪಿ ತೆಗೆದಾಗ ಗೆಟಪ್ ನಮ್ಮ ಪರ್ಸ್ನಲಿ ರಿವೀಲ್ ಆಯ್ತಲ್ಲ, ಏನು ಇದು ಅಂದಾಗ ಅವಾಗ ಹೇಳ್ದ ಈ ಥರ ಸಿನಿಮಾ ಮಾಡ್ತಾ ಇದ್ದೀವಿ. ಆಮೇಲೆ ನಾವುಗಳು ಆರ್ಟಿಸ್ಟ್ಗಳು ಏನೇ ಕೆಲಸ ಆಗಬೇಕಾದ್ರೆ ಹೇಳಬೇಡ ಅಂತ ಹೇಳ್ತಿದ್ವಿ. ಕೆಲವು ನಮ್ಗೆ ಆಫರ್ಸ್ಗಳು ಬರುತ್ತೆ, ಮತ್ತೆ ಕೈ ತಪ್ಪು ಹೋಗ್ಬಿಡತ್ತೆ, ಶೂಟ್ ಆಗುತ್ತೆ, ಸಿನಿಮಾ ನಿಂತೋಗುತ್ತೆ, ಇಂಥದ್ದೆಲ್ಲ ಸಮಸ್ಯೆಗಳು ಅನುಭವಿಸ್ತೀವಲ್ಲ. ಸೊ ಹಾಗಾಗಿ ಹೇಳಿದ್ದೆ, ನಾವು ಹೇಳ್ಕೊಂಡಿದ್ವಿ ಇದಾಗಲಿ, ಸಿನಿಮಾ ರಿಲೀಸ್ ಟೈಮ್ ಬರಲಿ, ಯಾವ್ದಾದ್ರು ಪ್ರೆಸ್ ಮೀಟು, ಪ್ರಮೋಷನ್, ಅಂದರೆ ಪರ್ಸ್ನಲಿ ಜೊತೆಯಲ್ಲಿರೋ ಹುಡುಗರಿಗೆಲ್ಲ ಗೊತ್ತಿತ್ತು ಸಿನಿಮಾದಲ್ಲಿ ಮಾಡ್ತಿದ್ದಾನೆ ಕಾಂತಾರದಲ್ಲಿ ಅಂತ. ಬಟ್ ಹೊರಗಡೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅವನು. ಸೊ ಆ ಸಿನಿಮಾ ಬಂದರೆ ತುಂಬ ಶೈನ್ ಆಗ್ತಾನೆ ಅನ್ನೋ ನಮಗೂ ತುಂಬ ನಂಬಿಕೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಫಸ್ಟು ಕಾಂತಾರದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟ್ರೇ ತುಂಬ ಹೈಲೈಟ್ ಆಗಿದೆ ಸಿನಿಮಾಗಳಲ್ಲಿ. ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಪಾತ್ರ ಇಡೀ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ದು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದ. ನಮಗೂ ಅನಿಸಿತ್ತು ಖಂಡಿತ ಇವನು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ. ಯಾಕಂದರೆ ನಮ್ಮಲ್ಲಿ ಇವಾಗ ಕಾಮಿಡಿಯನ್ಸು ಕಮ್ಮಿ ಆಗ್ತಿದ್ರು. ಸೊ ನಮ್ಮಲ್ಲಿರೋ ಹುಡುಗ ಒಬ್ಬ ಶೈನ್ ಆಗ್ತಾನೆ ಅನ್ನೋದು ತುಂಬ ನಂಬಿಕೆ ಇತ್ತು ನಮಗೆ. ಸರ್, ಈಗ ಅದೇ ಕಾಂತಾರದು ಕಂಪ್ಲೀಟ್ ಆಗಿದೆಯಾ? ಅವ್ರದ್ದು ಶೂಟಿಂಗು, ಅವ್ರ ಪಾರ್ಟ್ ಏನಿದೆ ಅದು ಇಲ್ವಾ? ಜೊತೆಗೆ ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಜೊತೆಗೆ ಈ ಕಾಂತಾರ ಒನ್ನಲ್ಲಿ ಆ್ಯಕ್ಟ್ ಮಾಡ್ತಿರೋರಿಗೆ ಈ ಥರ ಅವಘಡಗಳು ಆಗ್ತಿದೆ ಅಂತ ಒಂದು ನ್ಯೂಸ್ ಹರಿದಾಡ್ತಿದೆ. ಸೊ ಅದನ್ನು ಏನಾದರೂ ನೀವು ನಂಬ್ತೀರಾ ಅಂತ? ಮೇಡಮ್, ಎಲ್ಲವೂ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಈ ಥರ ನಮ್ಮಲ್ಲಿ ಯಾರಿಗೇ ಆಗಲಿ ಮೇಡಮ್, ಹಣೆ ಬರ ನಮ್ಮ ದೇವ್ರು ಏನು ಇಟ್ಟಿರ್ತಾನೋ ಅದನ್ನು ನಾವು ನಂಬಬೇಕಾಗತ್ತೆ. ಈಗ ನಾವು ಅನ್ಕೊತೀವಿ, ಇಲ್ಲ ಅವನು ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು ಅದಕ್ಕೆ ಹಿಂಗಾಯಿತು, ಇಲ್ಲ ಅವನು ಡ್ಯಾನ್ಸ್ ಮಾಡಬಾರ್ದಾಗಿತ್ತು ಅದಕ್ಕೆ ಹಿಂಗಾಯಿತು. ಆಗಕ್ಕಿಂತ ಮುಂಚೆ ಆ ಥರ ಆಗಿ ಚೆನ್ನಾಗೇ ಇದ್ದಿದ್ರೆ ನಾವು ಯಾರೂ ಮಾತಾಡ್ತಾ ಇರಲಿಲ್ಲ ಆ ವಿಚಾರದ ಬಗ್ಗೆ. ನಾನು ಏನು ಹೇಳೋದು ಅಂದರೆ, ಇದು ಆ ಟೈಮ್ಗೆ ಆಗಬಾರ್ದಾಯ್ತು, ಆಗೋಗಿದೆ. ಬಟ್ ನಾವು ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ ಮೇಡಮ್ ಈ ವಿಚಾರದಲ್ಲಿ. ಸಿನಿಮಾನ ಹೊಣೆ ಮಾಡೋದು ತಪ್ಪಾಗ್ಬಿಡುತ್ತೆ ಒಂದು ಕಡೆ. ಯಾಕೆಂದರೆ ತುಂಬ ಜನ, ಸಾವಿರಾರು ಜನ ಕೆಲಸ ಮಾಡ್ತಾರಲ್ವ ಅಲ್ಲಿ, ಒಬ್ಬರೇ ಅಲ್ಲ ಸಾವಿರಾರು ಜನ ಕೆಲಸ ಮಾಡ್ತಾರೆ. ನಮ್ಮ ಹಣೆ ಬರೋನೋ ಇಲ್ಲ ನಮ್ಮ ಟೈಮು ಸರಿ ಇಲ್ದಾಗ ಒಬ್ರಿಗೆ ಹಂಗಾಯ್ತು ಅಂದಾಗ ನಾವು ಬೇರೆಯವ್ರನ್ನ ದೂಷಿಸೋದು ತುಂಬ ತಪ್ಪಾಗತ್ತೆ. ನಾನು ಒಪ್ಪಲ್ಲ. ಯಾಕಂದರೆ ಇವಾಗ ರಾಖಿ ರಿಲೀಸ್ ಆದಮೇಲೆ ತುಂಬ ಚೆನ್ನಾಗಿ ಶೈನ್ ಆಗಿದ್ದಿದ್ರೆ ನಾವೆಲ್ಲ ಎಷ್ಟು ಖುಷಿ ಪಡ್ತಿದ್ವಿ. ಬಟ್ ಕಾಂತಾರ ಸಿನಿಮಾಯಿಂದನೇ ಹಿಂಗಾಗಿದೆ ಅನ್ನೋದು ಅದೇ ಹೇಳ್ತಿರೋದು. ಕೆಲವ್ರು ಏನೇನೋ ಹೇಳ್ತಾರೆ, ಬಟ್ ನಮ್ಗೆ ಅದು ಆ ಥರ ಅಂತ ಅನಿಸಿಲ್ಲ. ಯಾಕಂದರೆ ನಾವೆಲ್ಲೋ ಹೋಗ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಇದಕ್ಕೆ ಹಿಂಗೆ ಆಯಿತು, ಆದರೆ ಚೆನ್ನಾಗಿದ್ದಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಏನೋ ಒಂದು ಸಮಸ್ಯೆ ಆದಾಗ ಇದರಿಂದನೇ ಆಯಿತು ಅದರಿಂದನೇ ಆಯಿತು ಅಂದ್ಕೊತೀವಿ. ನಾವು ಫಸ್ಟೇ ಪ್ರಿಕಾಷನ್ ತೊಗೋಬೇಕಾಗತ್ತೆ ಕೆಲವು ವಿಚಾರಗಳಿಗೆ. ಬಟ್ ನಾನು ಸಿನಿಮಾ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ ಮೇಡಮ್. ಸರ್, ಒಳ್ಳೆಯವ್ರನ್ನ ದೇವರು ಬಿಡೋದಿಲ್ವಂತೆ, ಕರ್ಕೊಂಡ್ಬಿಡ್ತಾನಂತೆ ಅವನ ಹತ್ರಕ್ಕೆ ಅನ್ನೋ ಸೈಯಿಂಗ್ನ ನಾವು ತುಂಬ ಜನ ಹೇಳೋದನ್ನ ಕೇಳಿದ್ದೀವಿ. ಸೊ ರಾಕೇಶ್ ವಿಚಾರದಲ್ಲೂ ಅದೇ ಥರ ಆಯ್ತಾ ಅಂತ? ಬಿಕಾಸ್ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಿರೋದು ಏನು ಅಂತಂದರೆ, ಒಳ್ಳೆ ಮನುಷ್ಯ ಹೋಗ್ಬಿಟ್ಟ ತುಂಬ ಬೇಗ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಹೆಂಗೆ ಹೇಳಿ ನಾನು ಮೇಡಮ್, ತುಂಬ ದಿನ ಬದುಕ್ತವ್ರೆಲ್ಲ ಕೆಟ್ಟವ್ರಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಎಲ್ಲರನ್ನೂ ನಗಿಸ್ತಾ ಇದ್ನಲ್ಲ, ದೇವ್ರನ್ನ ನಗಿಸ್ಬೇಕಾಗಿತ್ತೇನೋ, ಅದಕ್ಕೆ ದೇವ್ರು ಬೇಗ ಕರ್ಕೊಂಬಿಟ್ರು ಅನಿಸುತ್ತೆ. ಆಮೇಲೆ ಏನು ಜೀವನದಲ್ಲಿ ಅವ್ನಿಗೆ ಆಸೆ ಇರಲಿಲ್ಲ, ಬರೋದನ್ನು ಸ್ವೀಕರಿಸ್ಬೇಕು, ತಂಗಿ ಮದುವೆ ಒಂದು ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಯಾವಾಗಲೂ ಖುಷಿಯಾಗಿರೋನು ಮೇಡಮ್. ತುಂಬ ತರಲೆ, ಹೆಂಗೆ ಅಂದರೆ ಒಂದು ಕಾರ್ಟೂನು ಮನೇಲಿ ಕುಣಿದಾಡುತ್ತಲ್ಲ ಆ ಥರ ನಾನು ನೋಡಿದ್ದೀವಲ್ಲ. ಯಾಕಂದರೆ ತುಂಬ ಹತ್ರದಿಂದ ಮನೆಗೆಲ್ಲ ಬರ್ತಿದ್ರು. ಅಂದರೆ ನಾವು ಫ್ರೆಂಡ್ ಸರ್ಕಲಲ್ಲಿ ಏನಂದರೆ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಸತಿ ನಾವು ಅವ್ರ ಮನೆಗೆ ಹೋಗೋದು. ಯಾಕಂದರೆ ಎಲ್ಲ ಒಟ್ಟಿಗೆ ಇರ್ತಾರಲ್ಲ, ಅವ್ರ ಮನೆಗೆ ಹೋಗಿ ಒಂದು ಫುಡ್ ಮಾಡ್ಕೊಂಡು ತಿನ್ನೋದು, ನಾನ್ ವೆಜ್ ಮಾಡ್ಕೊಂಡು ತಿನ್ನೋದು, ಇಲ್ಲ ನಮ್ಮ ಮನೆಗೆ ಬನ್ನಿರಿ ಎಲ್ಲರೂ ಸೇರೋಣ ಅಂತ ಹೇಳೋದು. ಅಂದರೆ ಒಂದು ರಿಲ್ಯಾಕ್ಸ್ ಆಗುತ್ತಲ್ಲ ಮೈಂಡ್ಗೆ. ತುಂಬ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಈ ಥರ ಸೇರ್ತಾಯಿದ್ವಿ. ತುಂಬ ಖುಷಿಯಾಗಿರ್ತಿದ್ವಿ. ಎಲ್ಲರೂ ಮನಸ್ಸಲ್ಲೂ ನೋವಿದೆ ಮೇಡಮ್. ಇದು ಸಖತ್ತು. ಎಲ್ರಿಗೂ ಇದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ನೆನೆ ನಯನ ಅಳ್ತಾ ಇದ್ದಿದ್ದು, ದೀಪಿಕಾ ಅಳ್ತಾ ಇದ್ದು. ನನಗೆ ನೆನೆಯಿಂದ ಮಾತಾಡಿ ಹೊತ್ತನೇ ಒಂಥರ ಅದು ಆಗ್ತಾಯಿಲ್ಲ ಮಾತಾಡೋಕ್ಕೂ. ದೀಪಿಕಾ, ಪ್ರವೀಣ್ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಯಾಕಂದರೆ ಇವರೆಲ್ಲ ಒಂದೇ ರೂಮಲ್ಲಿ ಒಟ್ಟಿಗೆ ಇದ್ದವರು, ಅವ್ರಿಗೆಲ್ಲ ಹೇಗೆ ಸಮಾಧಾನ ಮಾಡಬೇಕು ಸಿಕ್ತವ್ರಿಗೆ ಅಂತ ಅನಿಸ್ತಾ ಇದೆ. ಆಗಬಾರ್ದಾಗಿತ್ತು ಇದು.